Welcome to Search Creator YouTube channel. So today's video I am discussing about how to make a palindrome program in your Python programming library. So yesterday we did it a 1A. This is so write a Python program to find the best of 2 average marks. So yesterday we did this program. Today's how to make a develop a Python program to check whether a given number is palindrome or not, and also count the number of occurrences each digit in input number. So how to make this program in your library? So I will give the source code in my video description. So you will also check in YouTube and description, download the PDF. ನೀವು ಈ ಪ್ರೋಗ್ರಾಮ್ ಅನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ, ಅಲ್ಲೂ ಕೂಡ ನೀವು ಈ ಪ್ರೋಗ್ರಾಮ್ ಡೌನ್ಲೋಡ್ ಮಾಡ್ಕೊಂಡು ಚೆಕ್ ಮಾಡ್ಬೋದು. ಮತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ ಕೂಡ ಹಾಕಿರ್ತೀನಿ, ನೀವು ಅಲ್ಲೂ ಕೂಡ ಹೋಗಿ ಸೋರ್ಸ್ ಕೋಡ್ ಡೌನ್ಲೋಡ್ ಮಾಡ್ಕೋಬಹುದು. ಯಾವ ತರ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಇಲ್ಲಿ ಕ್ರೋಮ್ ಅಲ್ಲಿ ಬಂದ್ಬಿಟ್ಟು ಸರ್ಚ್ creators.org ಅಂತ ಸರ್ಚ್ ಮಾಡಿ ಎಂಟರ್ ಹೊಡೆದಾಗ ನಿಮಗೆ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿ VTU ಅಂತ ಇರುತ್ತೆ. ಸೊ ಇಲ್ಲಿ VTU ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಇದನ್ನ ಓಪನ್ ಮಾಡಿಕೊಂಡು, ಸೊ 4th ಸೆಮಿಸ್ಟರ್ ಇಲ್ಲಿ ಕಾಣಿಸ್ತಿದೆಲ್ಲ, ಇಲ್ಲಿ 4th ಸೆಮಿಸ್ಟರ್ ಸಾರಿ 5th ಓಪನ್ ಆಯ್ತು, 4th ಸೆಮಿಸ್ಟರ್ ಓಪನ್ ಮಾಡಿಕೊಂಡು, ಸೊ ಇಲ್ಲಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಬೊರೇಟರಿ. ಸೊ ಇಲ್ಲಿ ನಿಮಗೆ ಸೋರ್ಸ್ ಕೋಡ್ ಸಿಗುತ್ತೆ, ನೋಡ್ಬೋದು ನೀವು. ಎಸ್ಟರ್ಡೇ ಮಾಡಿದ್ದು ಪ್ರೋಗ್ರಾಮ್ 1A ಇಲ್ಲಿದೆ, ಮತ್ತೆ ಪ್ರೋಗ್ರಾಮ್ 1B ಇಲ್ಲಿದೆ. ಸೊ ಇದನ್ನ ನೀವು ಕಾಪಿ ಕೂಡ ಮಾಡ್ಬೋದು, ಅಥವಾ ಈ ತರ PDF ಬೇಕಂದ್ರೆ ಸೊ ಇಲ್ಲಿ ಇದೆಯಲ್ಲ, ಸೊ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಓಪನ್ ಆಗುತ್ತೆ. ಈ ತರ ಈ ತರ ಓಪನ್ ಆಗುತ್ತೆ. ಇದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ ಪ್ರೋಗ್ರಾಮ್ ಮಾಡ್ಬೋದು. ಇದನ್ನ ಯಾವ ತರ ಪೈಚಾರ್ಮ್ ಅಲ್ಲಿ ಮಾಡೋದು ಅಂತ ತೋರಿಸ್ತಾ ಹೋಗ್ತಿದ್ದೀನಿ. ಸೊ ಈ ತರ ಪೈಚಾರ್ಮ್ ಓಪನ್ ಮಾಡ್ಕೋಬೇಕು. ಪೈಚಾರ್ಮ್ ಓಪನ್ ಮಾಡ್ಕೊಂಡಾದ್ಮೇಲೆ ಸೇಮ್ ಎಸ್ಟರ್ಡೇ ಹೇಳ್ಕೊಟ್ನಲ್ಲ, ಪ್ರೋಗ್ರಾಮ್ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಬೇಕು. ಪ್ರಾಜೆಕ್ಟ್ ಆದ್ಮೇಲೆ ಒಂದು ಫೈಲ್ ಕ್ರಿಯೇಟ್ ಮಾಡಬೇಕು. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಫೈಲ್ ನ ಕ್ರಿಯೇಟ್ ಮಾಡ್ಕೊಳ್ಳಿ, ಪೈಥಾನ್ ಫೈಲ್ ನ. ಸೊ ಅಲ್ಲಿ ನಾನು ಕೊಟ್ಟಿರೋ ಸೋರ್ಸ್ ಕೋಡ್ ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ರು ಕೂಡ ನಿಮಗೆ ಈ ಔಟ್ಪುಟ್ ಬರುತ್ತೆ, ಅಥವಾ ಟೈಪ್ ಮಾಡೋದಾದ್ರೆ ಟೈಪ್ ಕೂಡ ಮಾಡಬಹುದು. ಸೊ ಫಸ್ಟ್ ಇನಿಷಿಯಲೈಸೇಷನ್ ಮಾಡ್ಕೋಬೇಕು. ಸೊ ನಾನು ಇಲ್ಲಿ ಹಾಕಿದ ಕಾಮೆಂಟ್ ಲೈನ್, ಸೊ ನಿಮ್ಗೆ ಅರ್ಥ ಆಗಲಿ ಅಂತ ಮತ್ತೆ ನನಗೂ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಹಾಕೊಂಡಿದ್ದೀನಿ. ಸೊ ಇಲ್ಲಿ ನಂಬರ್ ಅನ್ನೋ ವೇರಿಯೇಬಲ್ ನ ಫಸ್ಟ್ ಇನಿಷಿಯಲೈಸ್ ಮಾಡಬೇಕು. ಸೊ ಇಂಟಿಜರ್ ಡೇಟಾ ಟೈಪ್ ಅಲ್ಲಿ ಇನ್ಪುಟ್ ಫಂಕ್ಷನ್ ಯೂಸ್ ಮಾಡಿಕೊಂಡು, ಸೊ ನಾನು ಎಂಟರ್ ಮಾಡ್ಬೇಕಲ್ಲ ನಂಬರ್ನ, ಅದಕ್ಕೋಸ್ಕರ ಇಲ್ಲಿ ಒಂದು ವೇರಿಯೇಬಲ್ ನ ಕ್ರಿಯೇಟ್ ಮಾಡಬೇಕು ನಂಬರ್ನ. ಸೊ ಈ ನಂಬರ್ ನಾನು ಎಲ್ಲಿಗೆ ಅಸೈನ್ ಮಾಡ್ತೀನಿ ಅಂದ್ರೆ ಟೆಂಪರವರಿ ವೇರಿಯೇಬಲ್ಗೆ ಅಸೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಟೆಂಪರವರಿ ವೇರಿಯೇಬಲ್ ಆದ್ಮೇಲೆ ರಿವರ್ಸು ಪೆಲಿಂಡ್ರಮ್ ಅಂದ್ರೆ ರಿವರ್ಸ್ ಆಗೋ ನಂಬರ್ನ, ಅಂದ್ರೆ ಈಗ ಎಕ್ಸಾಂಪಲ್ ಯಾವ್ಯಾದ್ರೆ 1 2 1 3 4 3 5 4 5 5 6 5 ಈ ತರ ರಿವರ್ಸ್ ಆಗ್ತಿರೋ ನಂಬರು, ಅವನ್ನ ನಾವು ಪೆಲಿಂಡ್ರಮ್ ನಂಬರ್ಸ್ ಅಂತ ಕರಿತೀವಿ. ಕ್ಯಾರೆಕ್ಟರ್ ಅಲ್ಲೂ ಕೂಡ ಅಷ್ಟೇ, ಮಾಮ್ ಮೇಡಮ್ ಈ ತರ ಕ್ಯಾರೆಕ್ಟರ್ ಅಲ್ಲಿ ಸ್ಟ್ರಿಂಗ್ ಅಲ್ಲಿ ರಿವರ್ಸ್ ಆಗ್ತವೆ, ಅವನ್ನ ನಾವು ಪೆಲಿಂಡ್ರಮ್ ಅಂತ ಕರಿತೀವಿ. ಅದೇ ತರ ಇಲ್ಲಿ ರಿವರ್ಸ್ ಅಲ್ಲಿ ರಿವರ್ಸ್ 0ನ ನಾನು ರಿವರ್ಸ್ಗೆ ಅಂತ ಅಸೈನ್ ಮಾಡ್ತಾ ಇದ್ದೀನಿ. ಒಂದು ಲೂಪ್ ನ ಇಲ್ಲಿ ಸ್ಪೆಸಿಫೈ ಮಾಡ್ತಾ ಇದ್ದೀನಿ, ವೈಲ್ ಲೂಪ್ ಯೂಸ್ ಮಾಡ್ಕೊಂಡು ಒಂದ್ ವೇಳೆ ನಂಬರ್ ಏನಾದ್ರು ಗ್ರೇಟರ್ ದೆನ್ 0 ಇತ್ತು ಅಂದ್ರೆ, ಸೊ ನನಗೆ ಡಿಜಿಟ್ ಗೆ ಏನ್ ಬರಬೇಕು, ರಿಮೈನಿಂಗ್ ನಂಬರ್ ಬರ್ಬೇಕಂದ್ರೆ ನಂಬರ್ ನಾನು ಎಂಟರ್ ಮಾಡಿದ ನಂಬರ್ ಮಾಡ್ಯುಲಸ್ ಅಂದ್ರೆ ರಿಮೈನಿಂಗ್ ನಂಬರ್ ಇರುತ್ತಲ್ಲ, ಆ ರಿಮೈನಿಂಗ್ ನಂಬರ್ ಎಲ್ಲಿಗೆ ಅಸೈನ್ ಆಗ್ತಿದೆ, ಡಿಜಿಟ್ ಗೆ ಅಸೈನ್ ಆಗ್ತಿದೆ. ಈ ವೈಲ್ ಲೂಪ್ ಅಲ್ಲಿ ಚೆಕ್ ಮಾಡ್ತೀವಿ, ನಂಬರ್ ಗ್ರೇಟರ್ ದೆನ್ 0 ಇತ್ತು, ನಂಬರ್ ಗ್ರೇಟರ್ ದೆನ್ 0 ಇರ್ಲಿಲ್ಲ ಅಂದ್ರೆ ಸೊ ಡೈರೆಕ್ಟ್ ಆಗಿ ಕಂಟ್ರೋಲ್ ಲೂಪ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ವೈಲ್ ಲೂಪ್ ಅಲ್ಲಿ ಚೆಕ್ ಮಾಡೋದು, ನಂಬರ್ ಗ್ರೇಟರ್ ದೆನ್ 0 ಇತ್ತು ಅಂದ್ರೆ ಡಿಜಿಟ್ 2 ಗೆ ಏನ್ ಅಸೈನ್ ಆಗ್ತಿದೆ, ರಿಮೈನಿಂಗ್ ನಂಬರ್ ಅಂದ್ರೆ ನಂಬರ್ mod 10 ಅಂದ್ರೆ ರಿಮೈನಿಂಗ್ ನಂಬರ್ ಏನ್ ಇರುತ್ತೋ ಅದು ಡಿಜಿಟ್ ಗೆ ಅಸೈನ್ ಆಗ್ತಿದೆ. ಏನಾದ್ರು ರಿವರ್ಸ್ ಮತ್ತೆ ಮಲ್ಟಿಪ್ಲೈ ಮಾಡುತ್ತೆ, ರಿವರ್ಸ್ ನಂಬರ್ ಕೊಟ್ಟಿರೋದು, ರಿವರ್ಸ್ ಎಷ್ಟಿರುತ್ತೆ 0 ಇರುತ್ತೆ, ಇಂಟು ಫಸ್ಟ್ ಲೂಪ್ ಅಲ್ಲಿ 0 ಇರುತ್ತೆ, ಸ್ಟಾರ್ ಅಂದ್ರೆ ಆಸ್ಟ್ರಿಕ್ ಅಂತ ನಾವು ಯೂಸ್ ಮಾಡ್ತೀವಿ, ಆಸ್ಟ್ರಿಕ್ 10 ಪ್ಲಸ್ ಡಿಜಿಟ್ ಎಷ್ಟಿರುತ್ತೋ ಅದು ಮಲ್ಟಿಪ್ಲೈ ಮಾಡಿ ಪ್ಲಸ್ ಆಡ್ ಮಾಡಿದ್ರೆ ನಮ್ಗೆ ರಿವರ್ಸ್ ನಂಬರ್ ಸಿಗುತ್ತೆ. ಈಗ ನಾವು ಎಂಟರ್ ಮಾಡಿರೋ ನಂಬರ್ ರಿವರ್ಸ್ ಆಗುತ್ತೆ, ಆಯ್ತಲ್ಲ. ಅದಾದ್ಮೇಲೆ ನಂಬರ್ಗೆ ನಾನು ಫ್ಲೋಟ್ ಡಿವಿಷನ್ ಅಂದ್ರೆ ನಾರ್ಮಲ್ ಡಿವಿಷನ್ ತರನೇ ಫ್ಲೋಟ್ ಡಿವಿಷನ್ ಅಂತ ಈ ಆಪರೇಟರ್ ಯೂಸ್ ಮಾಡಿದ್ದೀನಿ. ಫ್ಲೋಟ್ ಡಿವಿಷನ್ ನಾವು ಈ ಆಪರೇಟರ್ ಯೂಸ್ ಮಾಡಿಕೊಂಡು ನಂಬರ್ಗೆ ಅಂದ್ರೆ ಡಿವಿಷನ್ ಈಗ 8 by
2 ಅಂತ ಈ ಡಿವಿಷನ್ ಮಾಡಿದಾಗ ನಮಗೆ ಏನ್ ಬರುತ್ತೆ 4 ಬರುತ್ತೆ. 8/2 ಡಿವಿಷನ್ ಮಾಡಿದಾಗ ನಮಗೆ 4 ಡೈರೆಕ್ಟ್ ಬರುತ್ತೆ. ಅದೇ 8/3 ಈ ತರ ಎಕ್ಸಾಂಪಲ್ ಯಾವ ತರ ಅಂದ್ರೆ 8/3 ಈ ತರ ಮಾಡಿದಾಗ ನಮಗೆ 2.6 ಸಮಥಿಂಗ್ ಈ ತರ ಏನೋ ವ್ಯಾಲ್ಯೂ ಬರುತ್ತೆ. ಸೊ ಅವಾಗ ಆ ತರ ವ್ಯಾಲ್ಯೂಸ್ ನ ಅವಾಯ್ಡ್ ಮಾಡೋದಕ್ಕೆ ನಾನು ಈ ಆಪರೇಟರ್ ಯೂಸ್ ಮಾಡಿದ್ದೀನಿ. ಯಾವ್ದಂದ್ರೆ ಈ ಫ್ಲೋರ್ ಡಿವಿಷನ್ ಈ ಆಪರೇಟರ್ ಯೂಸ್ ಮಾಡ್ಕೊಂಡು ನಾನು ನಂಬರ್ಗೆ ಅಸೈನ್ ಮಾಡ್ತಾ ಇದ್ದೀನಿ. ಆಮೇಲೆ ಏನಾದ್ರು ಸಮ್ ಪಾಯಿಂಟ್ ಸಮಥಿಂಗ್ ಬಂತು ಅಂತ ಆ ನಂಬರ್ಗೆ ಇಲ್ಲಿ ಅಸೈನ್ ಆಗ್ಬೇಕು ಅಂದ್ರೆ ಸೊ ಈ ನಂಬರ್ಗೆ ಅಸೈನ್ ಆಗ್ಬೇಕು ಅಂತ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ರಿವರ್ಸ್ ಇದು ನಂಬರ್ ಇದೆಯಲ್ಲ, ಈ ರಿವರ್ಸ್ ನಂಬರ್ ನನಗೆ ತೋರಿಸ್ಬೇಕು. ಅದಕ್ಕೋಸ್ಕರ ಇಲ್ಲಿ ಪ್ರಿಂಟ್ ಯೂಸ್ ಮಾಡ್ಕೊಂಡು ಪ್ರಿಂಟ್ ಮಾಡಿದೆ ರಿವರ್ಸ್ ನಂಬರ್ ಎಷ್ಟಿದೆ ಅಂತ. ನೆಕ್ಸ್ಟ್ ಇಫ್ ಏನಾದ್ರು ಟೆಂಪರರಿ ವೇರಿಯಬಲ್ ಇಸ್ ಈಕ್ವಲ್ ಟು ರಿವರ್ಸ್ ಇತ್ತು ಅಂದ್ರೆ ರಿವರ್ಸ್ ನಂಬರ್ ಪೆಲಿಂಡ್ರಮ್, ನಮಗೆ ರಿವರ್ಸ್ ಆಗಿರೋ ನಂಬರ್ ಏನಾಗಬೇಕು ಪೆಲಿಂಡ್ರಮ್ ಅಂತ ಪ್ರಿಂಟ್ ಮಾಡಬೇಕು. ಇದು ದಿಸ್ ಇಸ್ ಪೆಲಿಂಡ್ರಮ್ ಅಂತ ಪ್ರಿಂಟ್ ಮಾಡಬೇಕು. ಅದಕ್ಕೆ ಈ ಲೈನ್ ಬರ್ತೀನಿ. ನೆಕ್ಸ್ಟ್ ಏನಾದ್ರು ಒಂದ್ ವೇಳೆ ರಿವರ್ಸ್ ಆಗಿಲ್ಲ, ಆ ಪ್ರಿಂಟಿನ ನಂಬರ್ ರಿವರ್ಸ್ ಆಗಿ ಬಟ್ ಅದು ಪೆಲಿಂಡ್ರಮ್ ಆಗಿಲ್ಲ ಅಂದ್ರೆ ಅದನ್ನ ತೆಗೆದುಕೊಂಡು ನಾವು ಪೆಲಿಂಡ್ರಮ್ ಅಲ್ಲ ಅಂತ. ಅದಕ್ಕೋಸ್ಕರ ದಿಸ್ ಇಸ್ ನಾಟ್ ಪೆಲಿಂಡ್ರಮ್ ನಂಬರ್ ಅಂತ ಇಲ್ಲಿ ಪ್ರಿಂಟ್ ಮಾಡಬೇಕು. ಸೊ ಈಗ ಔಟ್ಪುಟ್ ನೋಡೋಣ ಯಾವ ತರ ಅಂತ. ರೈಟ್ ಕ್ಲಿಕ್ ಮಾಡಿ ರನ್ ಪ್ರೋಗ್ರಾಮ್ ನೋಡ್ಬೋದು ಇಲ್ಲಿ 1 2 1. ಸೊ ರಿವರ್ಸ್ ನಂಬರ್ 1 2 ನಾವೇನೇ ಈ 1 to 1 ರಿವರ್ಸ್ ಹೆಂಗೆ ಮಾಡಿದ್ರು 1 to 1 ಬರುತ್ತೆ. ಸೊ ರಿವರ್ಸ್ ನಂಬರ್ 1 to 1 ಅಂತ ಬಂದಿದೆ. ನೆಕ್ಸ್ಟ್ ಇದು ರಿವರ್ಸ್ ನಂಬರ್ ಪೆಲಿಂಡ್ರಮ್ ಆಗಿದೆ. ಸೊ ಇದು ಪೆಲಿಂಡ್ರಮ್ ಓದು ರಿವರ್ಸ್ ಕೂಡ ಆಗಿದೆ. ಅದಕ್ಕೋಸ್ಕರ ಈ ತರ ಇದೆ. ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡೋಣ 1 2 3. ಸೊ 3 to 1 ರಿವರ್ಸ್ ಆಗಿದೆ ಬಟ್ ಇಟ್ ಇಸ್ ನಾಟ್ ಎ ಪೆಲಿಂಡ್ರಮ್. ಅಂದ್ರೆ 3 to 1 ಮಾಡಿದಾಗ 1 2 3 ಮಾಡಿದ್ರೆ 3 to 1 ಆಗುತ್ತೆ. ಅದೇ 1 to 1 ಮಾಡಿದಾಗ 1 to 1 ರಿವರ್ಸ್ ಆಗುತ್ತೆ. ಅದಕ್ಕೋಸ್ಕರ ಅದು ಪೆಲಿಂಡ್ರಮ್, ಇದು ಪೆಲಿಂಡ್ರಮ್ ಅಲ್ಲ ಅಂತ. ನೆಕ್ಸ್ಟ್ ಈ ಪ್ರೋಗ್ರಾಮ್ ಮಾಡಬೇಕಾದಾಗ ನಿಮಗೆ ಪೈಥಾನ್ ಅಲ್ಲಿ ಇಂಡೆಂಟೇಶನ್ ಅಂದ್ರೆ ಈ ಲೈನ್ ಸ್ಟಾರ್ಟ್ ಆಯ್ತಾ ಮತ್ತೆ ಅದೇ ನೆಕ್ಸ್ಟ್ ಲೈನ್ ಅಲ್ಲಿ ಸ್ಟಾರ್ಟ್ ಆಗಬೇಕು. ಏನಾದ್ರು ಒಂದು ಇಫ್ ಇನ್ ಕೇಸ್ ಈ ಟ್ಯಾಬ್ ಅಲ್ಲಿ ಓಪನ್ ಆಯ್ತು ಅಂದ್ರೆ ನೋಡಿ ನಿಮಗೆ ಎರರ್ ಕಾಣಿಸ್ತಿದಲ್ವಾ. ಸೊ ಈ ತರ ಎರರ್ ಕಾಣಿಸುತ್ತೆ. ಇಂಡೆಂಟೇಶನ್ ಇಂಡೆಂಟೇಶನ್ ಅಂದ್ರೆ ಈ ತರ ಸ್ಪೇಸ್ ಬಿಡಬಾರ್ದು. ಕರೆಕ್ಟ್ ಈ ಲೈನ್ ಇಂದ ಎಕ್ಸಿಕ್ಯೂಟ್ ಆಯ್ತಾ ನೆಕ್ಸ್ಟ್ ಲೈನ್ ಅದೇ ಅಲ್ಲಿಂದಾನೆ ಸ್ಟಾರ್ಟ್ ಆಗಬೇಕು. ಇಲ್ಲಿ ನಂಬರ್ ಇಲ್ಲಿ ಇದೆಯಲ್ಲ, ಸೊ ನೆಕ್ಸ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ ಟೆಂಪರರಿ ಅದೇ ಲೈನ್ ಇಂದ ಸ್ಟಾರ್ಟ್ ಆಗಿದೆ. ಸೊ ಇಂಡೆಂಟೇಶನ್ ಈ ಪ್ರೋಗ್ರಾಮ್ಗಳಲ್ಲಿ ಪೈಥಾನ್ ಪ್ರೋಗ್ರಾಮ್ಗಳಲ್ಲಿ ಇಂಪಾರ್ಟೆಂಟ್.